ಸುಮಾರು 5ನೇ ಬಾರಿ ಬೇಲನ್ನು ಅಪ್ಲಿಕೇಶನ್ ಹಾಕಿದ್ರು. ಅದರ ಮೇಲೆ ಆರ್ಗ್ಯುಮೆಂಟ್ ಆಗಿ ಇವತ್ತು ಆರ್ಡರ್ಸ್ ಕೂಡ ಆಯಿತು. ಹೀಗಾಗಿ ಇವತ್ತು ಹೈಕೋರ್ಟ್ನಲ್ಲಿ ರಿಜೆಕ್ಟ್ ಆಗಿದೆ. ಅನಂತ್ ಹೆಗಡೆ ಸಾಹೇಬರು ಜಡ್ಜ್ ಸಾಹೇಬ್ರು ಇದ್ರು ಮತ್ತು ಸ್ಪೆಷಲ್ SPP ಆದ ನಮ್ಮ ಬೆಂಗಳೂರಿಂದ ಗೌರ್ಮೆಂಟ್ SPP ಹೈಕೋರ್ಟ್ SPP ಅವರು ಬಂದಿದ್ರು, ಜಗದೀಶ್ ಸರ್ BN ಜಗದೀಶ್ ಸಾಹೇಬರು ಮತ್ತು ನಮ್ಮ ಫ್ಯಾಮಿಲಿ ಅಡ್ವೊಕೇಟ್ ಆದ ರಾಘವೇಂದ್ರ ಮುತ್ಕಿಕರ್ ಅವರು ಆರ್ಗ್ಯುಮೆಂಟ್ ಅನ್ನು ಮಾಡಿ ಇವತ್ತು ಜಡ್ಜ್ ಸಾಹೇಬರ ಆದೇಶ ಮಾಡಿದ್ದಾರೆ. ಇವತ್ತು ಬೇಲ್ 5ನೇ ಬಾರಿ ರಿಜೆಕ್ಟ್ ಆಗಿದೆ. ಇದಕ್ಕೆ ಹಿಂದಿನ ಸಲ ಹುಬ್ಳಿಯಲ್ಲಿ ಇದ್ದಂತ DJ ಕೋರ್ಟ್ನಲ್ಲಿ 2 ಸಲ ಹಾಕಿದ್ರು, ಅಲ್ಲಿ ರಿಜೆಕ್ಟ್ ಆಯಿತು. 2 ಸಲ ಹೈಕೋರ್ಟ್ನಲ್ಲಿ ಹಾಕಿದ್ರು, ಅವಾಗ ತಕ್ಕೊಂಡಿದ್ರು 2 ಸಲ. ಅದೇ ಗ್ರೌಂಡ್ಸ್ ಆಫ್ ಅರೆಸ್ಟ್ ಇದ್ರ ಮೇಲೆ ಅವ್ರು ಮಾಡಿದ್ರು, ಗ್ರೌಂಡ್ಸ್ ಇದು ಸೆಕ್ಷನ್ 50 ಮೇಲೆ. ಅದ್ರ ಜೊತೆಗೆ ಇವತ್ತು ಕೂಡ ಅದೇ ಇದಾಯಿತು, ರಿಜೆಕ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ನ್ಯಾಯಾಲಯದ ಒಂದು ತೀರ್ಪಿಗೆ ನಾನು ಅವ್ರಿಗೆ ತಲೆಬಾಗಿಸಿ ಮತ್ತು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಜಡ್ಜ್ ಸಾಹೇಬ್ರಿಗತ್ತು ಮತ್ತು ಇನ್ನತ ಎಲ್ಲ ವಕೀಲರಾಗಲಿ ಮತ್ತು ಅನೇಕ ಸಂಘಟನೆಗಳು ಹೋರಾಟ ಮಾಡಿದಂಥ ಎಲ್ಲರಿಗೂ ಕೂಡ ಸಂದೇಶ ಕೊಡಕ್ಕೆ ಇಚ್ಛಪಡ್ತೀನಿ. ಇನ್ನು 6 ತಿಂಗಳ ಒಳಗೆ ಕೇಸನ್ನು ಮುಕ್ತಾಯ ಮಾಡಬೇಕಂತ ಆದೇಶ ಆಗಿದೆ. ಇದಕ್ಕೆ ಪೂರ್ವದಲ್ಲಿ ಇನ್ನೊಂದು ತಿಂಗಳದಾಗ ಅಂದ್ರೆ ಈ ಕೇಸನ್ನ ಅಂತಿಮ ತೀರ್ಪು ಬರ್ಬೋದಂತ ನಿರೀಕ್ಷೆಯಲ್ಲಿದ್ದೀನಿ. ಸಾಕ್ಷಿಗಳು ಈಗಾಗಲೇ 50% ಮುಗಿದಿದ್ದಾವೆ, ಇನ್ನು 50% ಆಗಬೇಕು. ಅದರದ್ದು ಟ್ರಯಲ್ ಕೋರ್ಟ್ನಲ್ಲಿ ಮಹೇಶ್ ವೈದ್ಯ ಅಂತೇಳಿ ನಮ್ಮೇನು CID SPP ಸಾಹೇಬರು ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂದಿನ ತಿಂಗಳ ಮೋಸ್ಟ್ ಪ್ರಾಬಬ್ಲಿ ಆದೇಶನ ಆಗ್ಬೋದಂತ ಕಾಯ್ತಾ ಇದ್ದೀವಿ. ನಾವು ಈ ಎಲ್ಲ ಪ್ರಕರಣಗಳಲ್ಲಿ ನೋಡಿದಾಗ ನಮ್ಮ ಮಗಳದ ಮೊದಲಿಂದ ಕೂಡ ಏನು ಎಲ್ಲಾ ಸಮಾಜದ ಸಂಘಟನೆಗಳು ಮತ್ತು ಎಲ್ಲಾ ಸಮಾಜದ ಮುಖಂಡರು, ರಾಜಕೀಯ ವ್ಯಕ್ತಿಗಳು, ಮಠಾಧೀಶರು ಎಲ್ಲರೂ ಬೇಡಿಕೆ ಇಟ್ಟಿದ್ದು ಒಂದೇ ಅಂದ್ರೆ ಅವನಿಗೆ ಗಲ್ ಶಿಕ್ಷೆ ಆದ್ರೆ ಮಾತ್ರ ಒಂದು ಸಾರ್ವಜನಿಕ ಸಂದೇಶ ಹೋಗ್ತೈತಿ. ಇದು ಇಂಟರ್ನ್ಯಾಷನಲ್ ಕೇಸ್ ಇರೋದ್ರಿಂದ ಮತ್ತು ಸೆಂಟ್ರಲ್ನಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಕೂಡ ಇದನ್ನ ಅಬ್ಸರ್ವೇಷನ್ ನಲ್ಲಿ ಇದ್ದಾರೆ. ಈ ಸ್ಪೆಷಲ್ ಕೇಸ್ ಅಂತೇಳಿ ಅವರು ಕೂಡ ಪರಿಗಣಿಸ್ಯಾರೆ. ಡೇ ಬೈ ಡೇ ಇದನ್ನ ಅಪ್ಡೇಟ್ ಅವ್ರಿಗೆ ಇದೆ. ಅದರಿಂದ ಎಲ್ಲರಿಗೂ ಕೂಡ ಈ ಒಂದು ದೇಶಕ್ಕೆ ಮಾದರಿ ಆಗುವಂತ ತೀರ್ಪು ಬರ್ತೈತೆ ಅಂತೇಳಿ ನಾವು ನಿರೀಕ್ಷೆಯಲ್ಲಿದ್ದೀವಿ. ನಾವು ನ್ಯಾಯಾಲಯಕ್ಕೆ ಬೇಡ್ಕೊಳ್ಳೋದೇನೆಂದ್ರೆ ಅವನಿಗೆ ಗಲ್ ಶಿಕ್ಷೆ ಆದ್ರೆ ಎಲ್ಲರಿಗೂ ಒಂದು ಸಾರ್ವಜನಿಕರಾಗಲಿ ಮತ್ತು ಒಂದು ಭರೋಸೆ ಹುಡ್ತೈತೆ ಅಂತೇಳಿ ಹೇಳಕ್ಕೆ ಇಚ್ಛಪಡ್ತೀನಿ.